ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಾವಿಂದು ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಹೊರವಲಯದಲ್ಲಿರುವ ಹಳೆಯ ಬಸ್ ಸ್ಟಾಪ್ನ ಸುತ್ತ ಹೆಣೆದುಕೊಂಡಿರುವ ಒಂದು ಭಯಾನಕ ಜಾನಪದ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ನೋಡಲಿದ್ದೇವೆ. ಈ ಮಧ್ಯರಾತ್ರಿಯ ದಂತಕಥೆ ಕೇವಲ ಒಂದು ಕಥೆಯಲ್ಲ ಗೊತ್ತಾ, ಇದು ಆ ಊರಿನ ಜನರ ಆಳವಾದ ನಂಬಿಕೆ, ಭಯ ಎಲ್ಲವನ್ನು ಒಟ್ಟಿಗೆ ಸೇರಿಸುವ ಒಂದು ಅದ್ಭುತ ಕಥಾವಸ್ತು. ಇಲ್ಲಿ ಬರೆದಿರುವ ಈ ವಾಕ್ಯ ಗಮನಿಸಿ. ಮಧ್ಯರಾತ್ರಿ 12ರ ನಂತರ ಅಲ್ಲಿ ನಿಂತ್ರೆ ಒಂದು ಬಸ್ ಬರುತ್ತೆ, ಆದರೆ ಅದರಲ್ಲಿ ಹತ್ತಿದವರು ಮರಳಿ ಬರೋದಿಲ್ಲ. ಅಬ್ಬಾ, ಕೇಳುವಾಗಲೇ ಮೈ ಜುಮ್ಮನ್ನುತ್ತೆ ಅಲ್ವಾ? ಈ ಕರಾಳ ಎಚ್ಚರಿಕೆಯನ್ನು ಆ ಗ್ರಾಮದ ಹಿರಿಯರು ತಲೆಮಾರುಗಳಿಂದ ಹೇಳ್ತಾ ಬಂದಿದ್ರು. ಜನರನ್ನು ಆ ಒಂಟಿ ಜಾಗದಿಂದ ದೂರ ಇಡಲು ಇದೊಂದು ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡ್ತಿತ್ತು. ಈ ದೃಶ್ಯದಲ್ಲಿನ ಅದ್ಭುತ ಕಾಂಟ್ರಾಸ್ಟ್ ನೋಡಿ. ಹಗಲಿಲ್ ನೋಡಿದರೆ ಸಂಪೂರ್ಣ ಸಾಮಾನ್ಯ ಜನಜಂಗುಳಿಯ ತುಂಬಾನೇ ಸೇಫ್ ಅಂತ ಅನ್ಸುವ ಜಾಗ. ಸೂರ್ಯ ಮುಳುಗ್ತಿದ್ದಂತೆ ದಿಢೀರ್ನ ಒಂದು ಕೈ ಬಿಡಲ್ಪಟ್ಟ ಭಯಾನಕ ಮತ್ತು ಯಾರೂ ಕಾಲಿಡಬಾರದ ನಿಷೇಧಿತ ಪ್ರದೇಶವಾಗಿ ಬದಲಾಗಿ ಬಿಡುತ್ತಿತ್ತು. ಈ ಮಾನಸಿಕ ಬದಲಾವಣೆಯನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಈ ಕತೆಗೆ ಒಂದು ಟ್ವಿಸ್ಟ್ ಸಿಗೋದು ರವಿ ಎಂಬ ಹುಡುಗನಿಂದ. ಈತನಿಗೆ ಹಿರಿಯರ ಮಾತಿನಲ್ಲಿ ಕಿಂಚಿತ್ತೂ ನಂಬಿಕೆ ಇರಲಿಲ್ಲ. ತಾನು ಇವತ್ತೇ ರಾತ್ರಿ ಆ ಬಸ್ ಸ್ಟಾಪ್ಗೆ ಹೋಗ್ತೇನೆ ಅಂತ ತನ್ನ ಸ್ನೇಹಿತರ ಮುಂದೆ ಬಹಿರಂಗವಾಗಿ ಒಂದು ಸವಾಲ್ ಹಾಕ್ಬಿಡ್ತಾನೆ. ಸಮಯ ಸರಿಯಾಗಿ ರಾತ್ರಿ 12. ಸ್ನೇಹಿತರು ಎಷ್ಟೇ ತಡೆಯಲು ಪ್ರಯತ್ನಪಟ್ಟರೂ ರವಿ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನೇರವಾಗಿ ತನ್ನ ಬೈಕ್ ಹತ್ತಿ ಆ ಒಂಟಿ ಬಸ್ ಸ್ಟಾಪ್ಗೆ ಬಂದು ತಲುಪೇ ಬಿಡ್ತಾನೆ. ಈಗ ಅಲ್ಲಿನ ವಾತಾವರಣ ಈ ಕಥೆಗೆ ಹೇಗೆ ವೇದಿಕೆ ಸಿದ್ಧಪಡಿಸ್ತೆ ಅಂತ ನೋಡೋಣ. ಮೊದಲನೇದಾಗಿ, ಅಚಾನಕ್ಕಾಗಿ ಭಾರೀ ಮಳೆ ಸುರಿಯಲು ಶುರುವಾಗುತ್ತೆ. ಈ ಹವಾಮಾನದ ದಿಢೀರ್ ಬದಲಾವಣೆ ಕಥೆಯ ಟೆನ್ಷನ್ನನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಸುರಿಯುವ ಮಳೆಯ ಜೊತೆಗೆ ಆ ಖಾಲಿ ಬಸ್ ಸ್ಟಾಪ್ನಲ್ಲಿ ಮೈಕೊರೆಯುವ ಚಳಿಗಾಳಿ ಬೀಸಲು ಪ್ರಾರಂಭವಾಗುತ್ತೆ. ರವಿ ಆ ನಿರ್ಜನ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿ ನಿಲ್ಲುವಂಥ ಆಗುತ್ತೆ. ಮತ್ತು ಅಂತಿಮವಾಗಿ ದಟ್ಟವಾದ ಮಂಜು ಆವರಿಸಿಕೊಳ್ಳುತ್ತೆ. ಆ ದಟ್ಟ ಮಂಜು ಸುತ್ತಮುತ್ತಲಿನ ಪರಿಸರವನ್ನು ಸಂಪೂರ್ಣವಾಗಿ ಮರೆಮಾಚುತ್ತೆ. ಇದರಿಂದ ರವಿಗೆ ಕತ್ತಲೆಯಲ್ಲಿ ಏನೂ ಕಾಣದಂತಾಗಿ ಆತ ಮತ್ತಷ್ಟು ಒಂಟಿಯಾಗ್ತಾನೆ. ಆಗಲೇ ನೋಡಿ, ಆ ಭಯಾನಕ ನಿಶ್ಶಬ್ದವನ್ನು ಸೀಳಿಕೊಂಡು ಒಂದು ಶಬ್ದ ಬರುತ್ತೆ. ದೂರದಿಂದ ಕೇಳಿಬಂದ ಆ ಹಳೆಯ ಬಸ್ನ ಹಾರ್ನ್ ಶಬ್ದವದು. ಕೇವಲ ಒಬ್ಬನೇ ನಿಂತಿದ್ದ ರವಿ ಇದರಿಂದ ತಕ್ಷಣವೇ ಬೆಚ್ಚಿ ಬೀಳುತ್ತಾನೆ. ಆ ದಟ್ಟ ಮಂಜಿನ ಒಳಗಿಂದ ನಿಧಾನವಾಗಿ ಒಂದು ವಾಹನ ಹೊರಬರುತ್ತೆ. ಇಲ್ಲಿ ಲಿಸ್ಟ್ ಮಾಡಿರೋ ಈ ಅಂಶಗಳನ್ನು ಗಮನಿಸಿ. ಅದೊಂದು ಹಳೆಯ ಕೆಂಪು ಬಸ್, ಆದ್ರೆ ಅದರ ಮೇಲೆ ಯಾವುದೇ ಲೈಸೆನ್ಸ್ ನಂಬರ್ ಇರಲಿಲ್ಲ. ಬೋರ್ಡ್ ಸಂಪೂರ್ಣ ಖಾಲಿಯಾಗಿತ್ತು ಮತ್ತು ಡ್ರೈವರ್ನ ಮುಖವೇ ಕಾಣ್ತಿರ್ಲಿಲ್ಲ. ಇದು ಭೌತಿಕ ಜಗತ್ತಿನ ಸಾಮಾನ್ಯ ತರ್ಕಕ್ಕೆ ಸಂಪೂರ್ಣ ಮೀರಿದ ದೃಶ್ಯವಾಗಿತ್ತು. ಆ ಬಸ್ ಬಂದು ನಿಂತು ಕೂಡ್ಲೇ ಅದರ ಬಾಗಿಲು ತಾನಾಗಿ ತೆರೆದುಕೊಳ್ಳುತ್ತೆ ಮತ್ತು ಬಸ್ನ ಒಳಗಿನ ಕತ್ತಲೆಯಿಂದ ಬಾ ಎಂಬ ಅಶರೀರವಾಣಿಯಂತಹ ಒಂದು ಹೆಣ್ಣಿನ ಧ್ವನಿ ಅವನನ್ನು ಒಳಗೆ ಕರೆಯುತ್ತೆ. ನಿಜಕ್ಕೂ ಭಯ ಹುಟ್ಟಿಸುವ ಕ್ಷಣ ಇದು. ರವಿ ಹೇಗೋ ಧೈರ್ಯ ಮಾಡಿ ಬಸ್ ಒಳಗೆ ಹತ್ತುತ್ತಾನೆ. ಆದರೆ ಒಳಗಿನ ದೃಶ್ಯ ಅತ್ಯಂತ ವಿಚಿತ್ರವಾಗಿತ್ತು. ಬರೀ ಹಳೆ ಮರದ ಸೀಟುಗಳು ಮತ್ತು ಎಲ್ಲಾ ಪ್ರಯಾಣಿಕರು ತಲೆ ಕೆಳಗೆ ಹಾಕಿಕೊಂಡು ನಿಶ್ಶಬ್ದವಾಗಿ ಕೂತಿದ್ದ ಸನ್ನಿವೇಶ ಅದು. ಯಾರಿಗೂ ಮುಖ ಎನ್ನುವುದೇ ಕಾಣ್ತಿರ್ಲಿಲ್ಲ. ಇಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ಆ ಕಂಡಕ್ಟರ್ನ ರೂಪ. ಈ ಕಾಂಟ್ರಾಸ್ಟ್ ನೋಡಿ, ಆತನ ಬಿಳಿಚ್ಕೊಂಡ ಮುಖ ಮತ್ತು ಕಪ್ಪು ಕಣ್ಣುಗಳ ನಡುವಿನ ವ್ಯತ್ಯಾಸ ಕಥೆಯ ಭಯವನ್ನು ತಾರಕಕ್ಕೇರಿಸುತ್ತೆ. ಆತ ರವಿಯ ಬಳಿಗೆ ಬರುತ್ತಾನೆ. ಆ ಕಂಡಕ್ಟರ್ ಎಲ್ಲಿ ಹೋಗ್ಬೇಕು ಅಂತ ಕೇಳೋ ಬದಲು ಒಂದು ಅಸಾಧ್ಯವಾದ ಮತ್ತು ಮೈಜುಮ್ಮೆನಿಸುವ ಪ್ರಶ್ನೆಯನ್ನು ಕೇಳ್ತಾನೆ. ಟಿಕೆಟ್, ಜೀವನ, ಸಾವುನಾ? ರವಿ ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಸಂಪೂರ್ಣ ನಡಗಿ ಹೋಗ್ತಾನೆ. ಆಗ ಹಠಾತ್ನೆ ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಒಂದೇ ಬಾರಿಗೆ ತಮ್ಮ ತಲೆ ಎತ್ತುತ್ತಾರೆ. ಅವರ ಕಣ್ಣುಗಳೇ ಇರಲಿಲ್ಲ, ಕೇವಲ ಖಾಲಿ ಕಪ್ಪು ಗುಂಡಿಗಳಿದ್ವು. ಇದು ಈ ಇಡೀ ಘಟನೆಯ ಅತ್ಯಂತ ಭಯಾನಕ ಕ್ರಿಟಿಕಲ್ ಕ್ಷಣವಾಗಿತ್ತು. ರವಿ ಗಾಬರಿಯಿಂದ ಕಿಟಕಿಯ ಹೊರಗೆ ನೋಡ್ತಾನೆ. ರಸ್ತೆ ಸಂಪೂರ್ಣವಾಗಿ ಕಾಣಿಯಾಗಿತ್ತು. ಆ ಬಸ್ ನೇರವಾಗಿ ಒಂದು ಸ್ಮಶಾನದೊಳಗೆ ಪ್ರವೇಶಿಸುತ್ತಿತ್ತು. ಆ ಕ್ಷಣದಲ್ಲಿ ಪಕ್ಕದ ಸೀಟಿನಲ್ಲಿದ್ದ ವೃದ್ಧೆಯೊಬ್ಳು ಈ ಕರಾಳ ರಹಸ್ಯವನ್ನು ಬಿಚ್ಚಿಡ್ತಾಳೆ. 30 ವರ್ಷಗಳ ಹಿಂದೆ ಇದೇ ಬಸ್ ಒಂದು ಅಪಘಾತದಲ್ಲಿ ಸುಟ್ಟು ಕರಕಲಾಗಿತ್ತು. ಇಂದು ರಾತ್ರಿ ಅದರಲ್ಲಿ ಸತ್ತವರ ಆತ್ಮಗಳು ಹೊಸ ಪ್ರಯಾಣಿಕರಿಗಾಗಿ ಅಂತ್ಯವಿಲ್ಲದೆ ಕಾಯ್ತಿವೆ ಅಂತ ಅವಳು ವಿವರಿಸ್ತಾಳೆ. ರವಿ ತಪ್ಪಿಸಿಕೊಳ್ಳಲು ಬಾಗಿಲಿಗೆ ಓಡ್ತಾನೆ. ಆದ್ರೆ ಅಲ್ಲಿ ಬಾಗಿಲೇ ಇರೋದಿಲ್ಲ. ಬಸ್ ಒಂದು ಹಳೆ ಸುಟ್ಟ ಡಿಪೋ ಮುಂದೆ ನಿಲ್ಲುತ್ತೆ. ಕಂಡಕ್ಟರ್ ಇದು ಕೊನೆಯ ಸ್ಟಾಪ್ ಅಂತ ಘೋಷಿಸ್ತಾನೆ. ಆ ಕಣ್ಣಿಲ್ಲದ ಆತ್ಮಗಳು ಅವನನ್ನು ಹಿಡಿಯಲು ಮುಂದಾದಾಗ ರವಿ ಈ ಕೆಲವು ನಿರ್ಣಾಯಕ ಹೆಜ್ಜೆಗಳನ್ನು ಅನುಸರಿಸ್ತಾನೆ.
ತನ್ನ ಅಜ್ಜಿ ಕೊಟ್ಟಿದ್ದ ತಾಯ್ತವನ್ನು ನೆನಪಿಸ್ಕೊಂಡು ಅದನ್ನು ಹಿಡಿದು ಓಂ ನಮಃ ಶಿವಾಯ ಅಂತ ಜಪಿಸ್ತಾನೆ. ತಕ್ಷಣವೇ ಒಂದು ದೊಡ್ಡ ಮಿಂಚು ಬಸ್ಸಿಗೆ ಅಪ್ಪಳಿಸಿ ಬಸ್ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತೆ. ಮರುದಿನ ಬೆಳಗ್ಗೆ ಆ ಸುಡುತ್ತಿದ್ದ ಬಸ್ ಸಂಪೂರ್ಣವಾಗಿ ಮಾಯವಾಗಿತ್ತು. ಬೆಳಕಾದಾಗ ಹಳ್ಳಿಯ ಜನರು ರವಿಯನ್ನು ಅದೇ ಸಾಮಾನ್ಯ ಬಸ್ ಸ್ಟಾಪ್ ಬಳಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆ ಹಚ್ಚುತ್ತ. ಈ ಕಥೆಯ ಅಂತಿಮ ಪರಿಣಾಮಗಳು ತುಂಬಾನೇ ಭಯಾನಕವಾಗಿವೆ. ಇಲ್ಲಿ ಪಟ್ಟಿ ಮಾಡಿರುವಂತೆ ರವಿ ಆ ಮಧ್ಯರಾತ್ರಿಯ ಸವಾಲಿಂದ ಬದುಕುಳಿದಿದ್ದ. ಆದ್ರೆ ಆ ಅನುಭವ ಅವನ ಮೇಲೆ ಶಾಶ್ವತವಾದ ಭೌತಿಕ ಮತ್ತು ಮಾನಸಿಕ ಪರಿಣಾಮ ಬೀರಿತು. ಅವನ ತಲೆಯ ಕೂದಲು ಸಂಪೂರ್ಣ ಬಿಳಿಯಾಗಿತ್ತು ಮತ್ತು ಅವನು ತನ್ನ ಮಾತನಾಡುವ ಶಕ್ತಿಯನ್ನೇ ಕಳೆದುಕೊಂಡಿದ್ದನು. ಅವನು ಸಂಪೂರ್ಣ ಮೂಕನಾಗಿದ್ರು. ಕೇವಲ ಈ ಒಂದು ವಾಕ್ಯವನ್ನು ಮಾತ್ರ ಹೇಳ್ತಾ ಇದ್ದ, ಆ ಬಸ್ ಮತ್ತೆ ಬರುತ್ತೆ. ಅವನ ಈ ಮಾತು ಹಿರಿಯರು ನೀಡಿದ್ದ ಮೂಲ ಎಚ್ಚರಿಕೆಯನ್ನು ಮತ್ತೆ ದೃಢಪಡಿಸುವಂತಿತ್ತು. ಇದು ನಮ್ಮನ್ನು ಒಂದು ಅಂತಿಮ ಆತಂಕಕಾರಿ ಪ್ರಶ್ನೆಯೊಂದಿಗೆ ಬಿಡುತ್ತೆ. ಇಂದು ರಾತ್ರಿಯ ಮಂಜು ಕವಿದ ಬಸ್ ಸ್ಟಾಪ್ನಲ್ಲಿ ಯಾರು ಕಾಯ್ತಿರಬಹುದು? ಈ ಜಾನಪದ ಕಥೆಯ ಹಿಂದಿರುವ ಭಯ ಎಂದಿಗೂ ಅಳಿಯೋದಿಲ್ಲ, ಮತ್ತು ಇದನ್ನು ನಂಬಲು ನಿರಾಕರಿಸುವವರಿಗೆ ಏನಾಗುತ್ತೆ ಎಂಬುದೇ ಈ ಕಥೆಯ ಸಾರಾಂಶವಾಗಿದೆ. ಈ ಸಂಪೂರ್ಣ ಕಥಾವಸ್ತುವನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಭಾವಿಸ್ತಾ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.